ಟೇಕ್ ಕ್ಯಾಮರಾ ಆಕ್ಷನ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಏನು ವಿಷಯ ಅಂದರೆ ಲಾಗ್ ಮಾಡ್ತಾ ಇರೋದು ಇವತ್ತು ನಮ್ಮೂರಲ್ಲಿ ಊರಬ್ಬ. ಸೊ ನಾವು ಎಲ್ಲರೂ ಇವಾಗ ರೆಡಿಯಾಗಿ ಹೋಗಿ ಏನು ಮಸಪ್ಪು ಇವಾಗ ಎದ್ದೋಳೆ, ಬೆಳಗ್ಗೆಯಿಂದ ಎಬ್ಬರಿಸಿ ಸಾಕಾಯ್ತು. ಒಂದು ಕೆಲಸ ಮಾಡಿಲ್ಲ ನೋಡಿ ಗೈಸ್. ನಮ್ಮಲ್ಲ ರೆಡಿ ಆಗಿಬಿಟ್ಟು ಎಲ್ಲರೂ ತೇರ್ನ ಎಳೆಯಕ್ಕೆ ಹೋಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಫಸ್ಟು ಹಸುಗಳು ಎಳ್ಕೊಂಡು ಬರ್ತವೆ, ಆಮೇಲೆ ಹಸುಗಳು ಹೋಗ್ತಾ ಮುಂದೆ ಹೊರಟೋಗ್ತವೆ. ನಾವು ಜಾತ್ರೆಯಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು, ನಾನು, ಮನೆಯವರು ಮತ್ತು ನಮ್ಮ ಫ್ಯಾಮಿಲಿಯವರು. ಆಮೇಲೆ ತೇರ್ನ ಒಂದು ರೌಂಡ್ ಹಾಕೊಂಡು ಬಂದ್ವಿ ಹೋಗಿ. ಎಷ್ಟೇ ಟ್ರೈ ಮಾಡಿದ್ರು ಪೂಜಾರಿ ಈ ಕಡೆ ಸೈಡೇ ಬಂದಿಲ್ಲ ಗೈಸ್. ಎಷ್ಟಾಗುತ್ತೆ ಅಷ್ಟೇ ಝೂಮ್ ಮಾಡಿ ವಿಡಿಯೋ ತೆಗ್ದಿದ್ದೀನಿ ದೇವ್ರದ್ದು. ಆಮೇಲೆ ಒಂದು ರೌಂಡ್ ತೇರಿಂದೆ ಪಾನಕ ಮಜ್ಜಿಗೆ ಕೊಡ್ತಾ ಇದ್ರು. ನಾವೆಲ್ಲರೂ ಹೋಗಿ ಅಲ್ಲೇ ಕುಡಿತಾ ಇದ್ವಿ. ಮಾತಾಡು ಮಾತಾಡ್ರ ಕುಡ್ದಾದ್ಮೇಲೆ ತೇರು ಎಳೆಯೋಣ ಅಂತ ಬಂದ್ವಿ. ತೇರು ಎಳೆಯೋದ್ರಲ್ಲಿ ಸಿಕ್ಕಾಪಟ್ಟೆ ಜೋಶ್ ಇರುತ್ತೆ ಗಾಯ್ಸ್. ಜನ ಅಂದರೆ ಜನ, ಅಲ್ಲಿ ಎಳೆಯೋಕ್ಕೆ ನಿಂತ್ಕೊಳ್ಳೋಕ್ಕೆ ಜಾಗನೇ ಇರಲಿಲ್ಲ. ಸಖತ್ ಮಜಾ ಇರುತ್ತೆ ಗಾಯ್ಸ್ ತೇರು ಎಳೆಯುವಾಗ. ಗೋವಿಂದ ಗೋವಿಂದ ಅಂತ ಎಳಿತಾ ಇರುತ್ತೇರು. ಆಮೇಲೆ ನಾವೆಲ್ಲರೂ ತೇರು ಎಳೆಯೋ ಟೈಮಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ವಿ. ತೇರು ಎಳೆಯುವಾಗ ತಗೊಂಡಿರೋ ಸೆಲ್ಫೀಸ್ ಗಾಯ್ಸ್ ಇದು. ತೇರೆಲ್ಲ ಎಳ್ದಿದ್ದಾದ್ಮೇಲೆ ಟಯರ್ಡ್ ಆಗಿತ್ತಲ್ವ ಗೈಸ್, ಊಟ ಮಾಡ್ಕೊ ಬರೋಣ ಅಂತ ನಾವೆಲ್ಲರೂ ಹೊರಟ್ರಿ. ಯಾರ್ಯಾರು ಊಟ ಮಾಡ್ತಾ ಇದ್ದೀವಿ ಗೈಸ್. ಊಟ ಸರಿ చెప్పిడి ఏం చెప్పాలా చెప్పే కిడియండి నన్ను ವಿಡಿಯೋ ಆನ್ చేస్తున్నా. ಇವಾಗ ನಾವು ಎಲ್ಲರೂ ಆಟ ಆಡಕ್ಕೆ ಹೋಗ್ತಾ ಇದೀವಿ. ಯಾರು ಒಂದು ಸುಪ್ಪಿವೆ ನಾವೆಲ್ಲರೂ ನಾವು ಗೇಮ್ ಹೋಗೋಷ್ಟರಲ್ಲಿ 10 o'clock ಆಗಿಬಿಟ್ಟಿತ್ತು ಗಾಯ್ಸ್. ಲೇಟ್ ಆಗಿತ್ತು. ಇದೊಂದೇ ಗೇಮ್ ರನ್ನಿಂಗಲ್ಲಿ ಇದ್ದಿತ್ತು, ಸೊ ಇದೇ ಆಡಿದ್ವಿ.
ಆಮೇಲೆ ನಾನು ಅಣ್ಣಮ್ಮ ನೈಟೇ ತಂದಿರ್ತಾರಲ್ವಾ, ಫ್ರೈಡೇ ನೈಟೇ. ಸೊ ಅಲ್ಲೇ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ರು ಫೀಲ್ಡಲ್ಲಿ. ಸೊ ಅಲ್ಲೇ ಗೇಮ್ಸ್ ಎಲ್ಲ ಒಂದು ರೌಂಡ್ ಆಡಿ ಒಂದು ಫೋಟೋ ವಿಡಿಯೋ ತಕ್ಕೊಂಡೆ ಗಾಯ್ಸ್ ಅಲ್ಲಿ. ಅದಾದ್ಮೇಲೆ ಬರ್ತಾ ರೋಡಲ್ಲಿ ಮನೆಯಲ್ಲೇ ಇದ್ದಿದ್ದಿಲ್ಲ ಗಾಯ್ಸ್, ಊರ ಹಬ್ಬಕ್ಕೆ ಅಲ್ಲಿ ಇಲ್ಲಿ ಈಚೆನೆ ಇದ್ವಿ. ಬೇಕ್ರಿಯಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ವಾಪಸ್ಸು ರೋಡಲ್ಲಿ ಇನ್ನ ಯಾವ್ಯಾವ ದೇವ್ರು ಇದೆ ಅಂತ ನೋಡ್ಕೊಂಡು ಇದೊಂದು ದೇವ್ರು ಕುಳ್ಸಿದ್ರು ಅಲ್ಲಿ. ಈ ದೇವ್ರ ಹತ್ರ ಹೋಗಿ ಫೋಟೋ ವಿಡಿಯೋ ತಕ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ. ಇನ್ನೇನು ಕರ್ಗ ಬರುತ್ತೆ ಅಂತ ನಮ್ಮ ಮನ್ವಿಗೆ ಪರ್ಕೆ ಎತ್ಕೊಂಡಿದ್ದಾನೆ ನೋಡಿ. ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ರಂಗೋಲಿ ಹಾಕೋದು ಗಾಯ್ಸ್ ಇವಾಗ. ಎಷ್ಟು ದೊಡ್ಡ ರಂಗೋಲಿ ಗಾಯ್ಸ್. ಔಟ್ಕಮ್ ನೋಡ್ಕೊಳ್ಳಿ ಎಷ್ಟು ಸಕ್ಕತ್ತಾಗಿರುತ್ತೆ. ಅಮ್ಮು ಸುಳಿಡ ಕರ್ಗ ಬಂದ್ಬಿಡುತ್ತೆ 12 ಗಂಟೆಗೆ ಅಂತ ಬೇಗ ಬೇಗ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿದ್ವಿ. ಅದಕ್ಕೆ ನಾವು ಇಷ್ಟು ದೊಡ್ಡ ರಂಗೋಲಿ ಹಾಕಿದೀವಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ತುಂಬಾ ದೊಡ್ಡದಾಗಿ ರಂಗೋಲಿ ಹಾಕಿದ್ವಿ. ವಿಡಿಯೋದಲ್ಲಿ ಚಿಕ್ಕದ ಅನ್ಸುತ್ತೇನೋ, ನನಗೆ ಗೊತ್ತಿಲ್ಲ. ನಿಂತ್ಯೂರ ನಾಯಕಿಯೇ ಮುತ್ತಿನ ತೇರ ದೇವತೆ ನಿನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾವು ಪೂಜಿಸುವೆ ಈ ಆಸೆಗೆ ಏನಂತೀಯ ಕೋಗಿಲೆ ಕೂಗಿದೆಯ ಕಂಪಿಯ ನಿನ್ನ ಕೇಳಿದೆ ವೆಯ್ಟ್ ಮಾಡಿ ಕರ್ಗನೆ ಬಂದಿದ್ದಿಲ್ಲ ಗಾಯ್ಸ್. ಹಾಡೆಲ್ಲ ಆಡಿದ್ವಿ, ಸಾಂಗ್ ಎಲ್ಲ ಕೇಳಿದ್ವಿ. ನಮ್ಮ ಅಕ್ಕ ಅವರು ಫ್ಲವರ್ ಕಟ್ಕೊಂಡೆಲ್ಲ ಕೂತಿದ್ರು. ನೆಕ್ಸ್ಟ್ ಡೇ ದೀಪ ಹಚ್ಚಕ್ ಹೋಗ್ತೀವಲ್ಲ ಅವಾಗ ಬೇಕಾಗುತ್ತೆ ಅಂತ. 2-3 ಗಂಟೆ ಆಗಿತ್ತು ಗಾಯ್ಸ್, 3:15 ಆಗಿರ್ಬೇಕು. ಕರ್ಗನೆ ಬಂದಿದ್ದಿಲ್ಲ, ವೆಯ್ಟ್ ಮಾಡ್ತಾನೆ ಇದ್ವಿ. ಎಲ್ಲಾರು ಕುತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಸಾಂಗ್ಗಳನ್ನ ಹೇಳ್ಕೊಂಡು ಕರ್ಗನೆ ಬಂದಿದ್ದಿಲ್ಲ. ಕಾಫಿ ಟೀ ಎಲ್ಲ ಕುಡಿದ್ವಿ. ಕರ್ಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ವಿ. ಮೇ ಬಿ 3 ಇಲ್ಲ 3:30 ಹಂಗೆ ಕರ್ಗ ಬಂದಿದ್ದು ಗಾಯ್ಸ್. ತುಂಬಾ ಲೇಟ್ ಆಗಿತ್ತು. ನಾಳೆ ಕರ್ಗ ಪೂಜೆ ಎಲ್ಲ ಮುಗಿದ್ದು ಗಾಯ್ಸ್. ತಿರ್ಗಾ ಇವಾಗ ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ನೆಕ್ಸ್ಟ್ ದೀಪ ಬೆಳಗಕ್ಕೆ ಹೋಗ್ಬೇಕು ಅಂತ ಕರ್ಗ ಹೋಗಿದ ತಕ್ಷಣ ಹೋಗಿ ಮಲಗ್ಬಿಟ್ವಿ ಗಾಯ್ಸ್.
ತಿರ್ಗಾ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ನಾನು ಎದ್ದಳು ಅಷ್ಟ್ರಲ್ಲಿ ಮಣಿನೂ ನಮ್ಮ ಅತ್ತಿಗೆ ನಮ್ಮಮ್ಮ 3 ಜನ ತಂಬಿಟ್ ಮಾಡೋಕೆ ಸರ್ಕಸ್ ಮಾಡ್ತಾ ಇದ್ರು ಗಾಯ್ಸ್. ತಂಬಿಟ್ಟೆಲ್ಲ ಆದ್ಮೇಲೆ ದೇವಸ್ಥಾನಕ್ಕೆ ಬಂದ್ವಿ, ಪ್ರಸಾದ ಎಲ್ಲ ತಗೊಂಡ್ವಿ, ಎಲ್ರು ಊಟ ಮಾಡ್ತಾ ಇದ್ವಿ ಗಾಯ್ಸ್. ಬೇಗ ಬೇಗ ಊಟ ಮಾಡಿ ಇಲ್ಲಿದ್ದೆ ನೋಡಿ ತಂಬಿಟ್ಟು, ಇದನ್ನ ಎತ್ಕೊಂಡು ಎಲ್ಲಾ ದೇವ್ರ ಹತ್ರ ಹೋಗಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ದೀಪ ಬೆಳ್ಕೊಂಡು ಬರ್ಬೇಕಿತ್ತು ಗಾಯ್ಸ್. ನೋಡಿ ದೀಪ ಬೆಳಗಕ್ಕೆ ಹೆಂಗೆಲ್ಲ ರೆಡಿ ಆಗಿ ನಿಂತಿದ್ದಾರೆ. ಊರಲ್ಲಿ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನ ಕರ್ಕೊಂಡು ಹೋಗಿದ್ದಾರೆ ಗಾಯ್ಸ್. ಒಂದು 3-4 ದೇವಸ್ಥಾನದ ವಿಡಿಯೋ ತೆಗ್ದಿದ್ದೀನಿ. ಸೆಕೆಂಡ್ ಡೇ ಪಿಕ್ ಗಾಯ್ಸ್ ಇದು. ಇಲ್ಲಿ 2ನೇ ದೇವಸ್ಥಾನದಲ್ಲಿ ಆಲ್ರೆಡಿ ನೈಟ್ ಪಲ್ಲಕ್ಕಿಗೆ ಸೂಪರ್ ಆಗಿ ರೆಡಿ ಮಾಡಿದ್ರು ಗಾಯ್ಸ್ ದೇವ್ರನ್ನ. ಎಷ್ಟು ಚಂದ ಉಂಟು ಅಲ್ವಾ. ಇಲ್ಲಿ ನೋಡಿ ಗಾಯ್ಸ್, ಈ ದೇವಸ್ಥಾನ ತುಂಬ ಪೀಸ್ಫುಲ್ ಆಗಿದೆ, ಎಷ್ಟು ಸೈಲೆಂಟ್ ಆಗಿದೆ, ಸೌಂಡೇ ಇರಲ್ಲ. ಎಷ್ಟೊತ್ತಾದರೂ ಪೀಸಾಗಿ ಕುತ್ಕೊಂಡು ಹೋಗ್ಬೋದು. ತೋರಿಸ್ತೀನಿ ಬನ್ನಿ ಫ್ರೆಂಟು. ಇಲ್ಲಿ ನೋಡಿ ಗಾಯ್ಸ್, ಇವರೆಲ್ಲ ಇವಾಗ ಬಂದು ಇವಾಗ ಗಲಾಟೆ ಮಾಡ್ತಿರ್ತಾರೆ. ಪೀಸ್ ಅಂದರೆ ಪೀಸಾಗಿರುತ್ತೆ ಯಾವಾಗಲೂ ಇಲ್ಲಿ. ಶೂ ಶೂ ಕಾಯಿಂಡ್ಲೇನತ್ತವ. ಒಂದು ಗಾಯ್ಸ್, ಇದು ಒಂದು ಟೆಂಪಲ್, ಇನ್ನೊಂದು ಟೆಂಪಲ್. ಇದು ಎಷ್ಟು ಪೀಸ್ ಆಗಿದೆ ಗೊತ್ತಾ. ಇದನ್ನು ಎಲ್ಲ ದೇವಸ್ಥಾನ ಹತ್ರ ದೀಪ ಬೆಳ್ಕೊಂಡು ಮನೆಗೆ ಬಂದ್ವಿ ಗಾಯ್ಸ್. ನನ್ನ ಮೇಕಪ್ ಆರ್ಟಿಸ್ಟ್ ಅಲ್ವಾ, ನನ್ನ ತಮ್ಮ ನನಗೆ ಒಂದು ಹೇರ್ ಸ್ಟೈಲ್ ಹಾಕು ಅಂದ. ಕೂದಲು ಉದ್ದ ಇತ್ತು, ಅವನಿಗೆ ನೈಟ್ ಡ್ಯಾನ್ಸ್ ಆಡಬೇಕು ಪಲ್ಲಕ್ಕಿ ಹತ್ರ. ಸೊ ಅವನೊಂದು ಹೇರ್ ಸ್ಟೈಲ್ ಹಾಕ್ಕೊಂಡು ಹೋದ. ಆ ಹೇರ್ ಸ್ಟೈಲ್ ವಿಡಿಯೋ, ಅವನದು ವಿಡಿಯೋ ಕಂಪ್ಲೀಟ್ ಇನ್ಸ್ಟಾಗ್ರಾಮಲ್ಲಿ ಇದೆ. ನಾನು ಇನ್ಸ್ಟಾ ID ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಗಾಯ್ಸ್. ಇದೊಂದೇ ವಿಡಿಯೋ ಮಾಡೋಕ್ಕಾಗಿದ್ದು ಗಾಯ್ಸ್ ಪಲ್ಲಕ್ಕಿದು. ನನಗೆ ಬೆಳಗ್ಗೆ ಮೇಕಪ್ ಆರ್ಡರ್ ಇತ್ತಂತ ಸೀದಾ ಬೇಗ ಮನೆಗೆ ಹೋಗಿ ಮಲಗಿಬಿಟ್ಟೆ ಗಾಯ್ಸ್.